ನಾನು ಶಶಿಕಾಂತ್ ದೊಡ್ಮನಿ ಅಂತ ಹೇಳಿ ವಕೀಲರು. ಜಮಖಂಡಿ ನಗರದಲ್ಲಿ ಮಾವ ಹಾವಳಿ ಭಾಳ ಹೆಚ್ಚಾಗಿತ್ತು ಅನ್ನೋದು ಈಗ ಇಲ್ಲಿ ಜಮಖಂಡಿ ಪೊಲೀಸರು ಈಗ ಒಂದು ತಿಂಗಳಿಂದ ಇಲ್ಲೆಲ್ಲ ರೇಡ್ ಮಾಡಿ ಕೆಲವೊಂದು ಹತೋಟಿಗೆ ತಂದಾರ. ಆದರೆ ಈಗ ಏನಾಗತ್ತೈತಪ್ಪ ಅಂದ್ರೆ ಜಮಖಂಡಿ ಸುತ್ತಮುತ್ತಿರೋ ತಾಲೂಕದಿಂದ ಅಲ್ಲಿದ ಮಾವ ಇಲ್ಲಿ ಜಮಖಂಡಿಗೆ ಸಪ್ಲೈ ಆಗತೈತಿ. ಅಲ್ಲಿ ಸಪ್ಲೈ ಆಗೋದ್ರಿಂದ ಇಲ್ಲಿ ಜಮಖಂಡಿ ಪೊಲೀಸರು ಯಾವ ರೀತಿ ಕ್ರಮ ಕೈಗೊಂಡರು, ಎಲ್ಲ ತಾಲೂಕಿನ ಪೊಲೀಸರು ಆ ರೀತಿ ಕ್ರಮ ಕೈಗೊಳ್ಬೇಕು. ಎಲ್ಲಿ ಎಲ್ಲ ಕಡೆ ಎಟ್ ಅ ಟೈಮ್ದಾಗ ಎಲ್ಲ ಕಡೆ ಒಂದೇ ಟೈಮ್ದಾಗ ಬಂದಾತಂದ್ರೆ ನಾವು ಈ ರಾಜ್ಯದಾಗಲಿ ಅಥವಾ ಜಿಲ್ಲೆದಾಗಲಿ ಬಂದ್ ಮಾಡ್ಬೋದು. ಒಂದು ಕಡೆ ಸ್ಟಿಕ್ ಹೊಡೋದು ಇನ್ನೊಂದು ಕಡೆ ಮಾಡೋದ್ರಿಂದ ಅಲ್ಲಿ ಮಾವ ಮತ್ತೆ ಇಲ್ಲಿ ಬಂದು ಸಪ್ಲೈ ಆತಂದ್ರೆ ಇದು ಮಾಡಿದ್ದು ಯಾವುದೂ ಉಪಯೋಗ ಇಲ್ಲ. ಇದಕ್ಕೆ ಪೊಲೀಸ್ ಡಿಪಾರ್ಟ್ಮೆಂಟ್ ಜೊತೆ ನೀವು ಹೆಲ್ತ್ ಡಿಪಾರ್ಟ್ಮೆಂಟ್ ಆಗಲಿ, ಆಮೇಲೆ ಎಜುಕೇಷನ್ ಡಿಪಾರ್ಟ್ಮೆಂಟ್ ಆಗಲಿ, ಇವರು ಎಲ್ಲರೂ ಅವ್ರಿಗೆ ಸಹಯೋಗದಿಂದ ಈ ಕೆಲಸ ಒಂದು ಮಾವ ಬಂದ್ ಮಾಡೋ ಒಂದು ಆಂದೋಲನ ಆಗಬೇಕು. ಆಂದೋಲನ ಹೆಂಗಾಗಬೇಕಪ್ಪ ಅಂದ್ರೆ ಈಗ ಶಿಕ್ಷಣ ಇಲಾಖೆದವರು ಈಗ ಅಪ್ ಟು ಹೈಸ್ಕೂಲು, PUC, ಡಿಗ್ರಿ ಇಲ್ಲಿ ಹುಡುಗರಿಗೆ, ಇಲ್ಲಿ ವಿದ್ಯಾರ್ಥಿಗಳಿಗೆ ಒಂದೊಂದು ಸೆಮಿನಾರ್ ಇಡಬೇಕು. ಈ ಮಾವ ತಿನ್ನೋದ್ರಿಂದ ಏನು ದುಷ್ಪರಿಣಾಮ ಆಗ್ತೈತಿ, ಅವ್ರ ಹೆಲ್ತ್ ಹೆಂಗೆ ಹೋಗ್ತೈತಿ. ಈಗ ಇಲ್ಲಂದ್ರೂ ನಿಯರ್ ಅಬೌಟ್ 100-200 ತನಕ ಕ್ಯಾನ್ಸರ್ ಪೇಷಂಟ್ ಆಗ್ಯಾವ. ಕ್ಯಾನ್ಸರ್ ಪೇಷಂಟ್ ಯಾವಾಗ್ಯಾರಪ್ಪ, ಇನ್ನೂ ಭಾಳ ಬದುಕಬೇಕಂತ ಹುಡುಗರು ಅವೆಲ್ಲ 16, 18, 19, 20 ವರ್ಷ. ಈಗ ಒಬ್ಬ ಕ್ಯಾನ್ಸರ್ದಿಂದ ಒಬ್ಬ ವಿದ್ಯಾರ್ಥಿ, ಒಬ್ಬ ಯುವಕ ಸತ್ತಂದ್ರೆ ಸಮಾಜಕ್ಕೊಂದು ದೊಡ್ಡ ಲಾಸ್, ಆ ಫ್ಯಾಮಿಲಿಗಳು ಲಾಸ್. ಅದಕ್ಕೆ ನಾವು ಪ್ರಜ್ಞಾವಂತ ನಾಗರಿಕರಾಗಿ, ಜವಾಬ್ದಾರಿತ ನಾಗರಿಕರಾಗಿ ನಾವು ಅದನ್ನು ಹೆಂಗೆ ಪ್ರತಿಬಂಧ ಮಾಡಬೇಕು, ಅದನ್ನು ಯಾವ ರೀತಿ ನಿರ್ಮೂಲನೆ ಮಾಡಬೇಕು ಅನ್ನೋದು ಇಬ್ಬರ ಮಾಡುವಂಥ ಕೆಲಸ ಅಲ್ಲ. ಎಲ್ಲ ಇದಕ್ಕೆ ಸಮಾಜನ ಇದಕ್ಕೆಲ್ಲ ಬೆನ್ನು ಹತ್ತಿ ಇದು ಅನಿಷ್ಟ ಪದ್ಧತಿನ ಜಲ್ದಿ ನಿರ್ಮೂಲನೆ ಮಾಡಿದ್ರೆ ಒಂದು ಸ್ವಾಸ್ಥ್ಯ ಸಮಾಜವನ್ನು, ಸ್ವಾಸ್ಥ್ಯ ದೇಶವನ್ನು ಕಟ್ಟಕ್ಕೆ ಸಾಧ್ಯ ಐತೆ ಅಂತ ನನ್ನ ಅಭಿಪ್ರಾಯ.